ಇದು ನಾನು ಈ ಸ್ಪೆಸಿಫಿಕ್ ಆಗಿ ಯಾರು ಭಾಗವಹಿಸ್ತಾರೆ ಯಾರು ಭಾಗವಹಿಸಿಲ್ಲ ಅಂತ ಏನೂ ಗೊತ್ತಿಲ್ಲ. ಅವತ್ತು ಅದು ಸಭೆ ಆಯ್ತು. ಸಭೆ ಆದ ತಕ್ಷಣ ಇಡೀ ರಾಜ್ಯದಲ್ಲಿ ಸುದ್ದಿ ಆಗಿದೆ. ಅನೇಕರು ಫೋನ್ಗಳು ಮಾಡ್ತಾ ಇದ್ದಾರೆ. ಫೋನ್ ಮಾಡಿದ್ರೆ ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು, ಕೆಲವ್ರಿಗೆಲ್ಲ ನೀವು ಬನ್ನಿ ಅವ್ರು ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ. ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ ನಂತರ ಮುಂದೇನು ಸಾಧು ಸಂತರನ್ನ ಎಲ್ಲಿ ಕರಿಬೇಕು, ಎಷ್ಟು ಜನಕ್ಕೆ ಸೇರಿ ಸಮಾವೇಶ ಮಾಡಬೇಕು, ಇದ್ರ ಹೆಸರೇನು ಇಡಬೇಕು, ಇವೆಲ್ಲವೂ ಅಲ್ಲಿ ಚರ್ಚೆ ಆಗುತ್ತೆ. ಸುಮಾರು 30ರಿಂದ 40 ಹೆಸರಿಲ್ಲ. ಅನೇಕ ಎಂ.ಎಲ್.ಎಗಳು ಫೋನ್ ಮಾಡ್ತಾರೆ, ನೀವು ತಗೊಂಡ್ರಂತ ಸ್ಟ್ಯಾಂಡ್ ಸರಿ ಇದೆ, ಆದ್ರೆ ಒಂದು ಪೊಲಿಟಿಕಲ್ ಪಾರ್ಟಿ ನಾವ್ ಇದೀವಿ, ಹಂಗಾಗಿ ನಮಗೆ ಕಷ್ಟ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ನೇರ ಬರ್ತೀರಿ ಅಂತ ಹೇಳ್ತಾರೆ. ಇನ್ನು ಎಂ.ಎಲ್.ಎಗಳು ಎಂ.ಪಿಗಳು ಅನೇಕರು ಫೋನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಬಂದ ಮೇಲೆ ನಾನು ಹೇಳುದು, ಈ ಬರ್ತೀನಿ ಅಂತ ಹೇಳಿದಾರೆ, ನಾಳೆ ಬರ್ಲಿಲ್ಲಪ್ಪ ಏನ್ ಹೇಳ್ತೀರಿ, ಬರ್ತೀನಿ ಅಂದ್ರೆ ಬರ್ಲಿಲ್ಲಲ್ಲ. ಆಹ್ವಾನ ಸ್ಪೆಸಿಫಿಕ್ ಆಗಿ ಯಾರಿಗೂ ಕೊಟ್ಟಿಲ್ಲ. ಯಾರ್ಯಾರ ಹತ್ರ ಮಾತಾಡ್ತಾ ಇದ್ರು, ನೀವು ಬನ್ನಿ ಕೆಲವರು ಕೂತ್ಕೊಂಡು ಚರ್ಚೆ ಮಾಡೋಣ, ಚರ್ಚೆ ಮಾಡಿ ಪೂರ್ವಭಾವಿ ಸಭೆ ಇದು, ಅಲ್ಲಿ ತೀರ್ಮಾನ ಮಾಡ್ತೀವಿ. ಅಲ್ಲಿ ಯಾರು ಕರಿಬೇಕು, ಮುಂದೆಲ್ಲಾರು ಸಭೆ ಮಾಡೋದಾದ್ರೆ ಯಾವ ಸಾಧು ಸಂತರನ್ನು ಕರಿಬೇಕು, ಯಾವ ರಾಜಕಾರಣಿಗಳು ಕರಿಬೇಕು. ಹೌದು ಹೌದು, ನಾನ್ ಪೊಲಿಟಿಕಲ್ ಇದು. ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಬರ್ತಾರೆ. ಅನೇಕ ಸ್ವಾಮೀಜಿಗಳು ಹೇಳ್ತೀನಲ್ಲ, ನಮಗೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನ ಬ್ರಿಗೇಡ್ ಬಗ್ಗೆ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಕೊಟ್ಟವರು ಜಯಮೃತ್ಯುಂಜಯ ಸ್ವಾಮಿಗಳ ಜೊತೆಗೆ ಹುಬ್ಬಳ್ಳಿನಲ್ಲಿ ಜಮಖಂಡಿನಲ್ಲಿ ನಡೆದಂತ ಸಭೆಯಲ್ಲಿ ಅನೇಕ ಸಾಧು ಸಂತರಿದ್ರು. ಅವರೆಲ್ಲರೂ ಕೂಡ ನಮಗೆ ಇದು ಮಾಡಿ ನಾವು ನಿಮ್ ಜೊತೆಗೆ ಇದೀವಿ ಅಂತ ಹೇಳಿದಾಗ, ಇದು ಬರೀ ರಾಜಕೀಯಕ್ಕೋಸ್ಕರ ಇರೋದಲ್ಲ, ಧಾರ್ಮಿಕ ಜಾಗೃತಿ, ಹಿಂದುತ್ವದ ಜಾಗೃತಿ, ಎಲ್ಲ ಹಿಂದುಳಿದವರು ದಲಿತರಿಗೂ ನ್ಯಾಯ ಕೊಡೋ ದಿಕ್ಕಿನಲ್ಲಿ, ಎಲ್ಲಾ ಜಾತಿ ಬಡವರಿಗೆ ನ್ಯಾಯ ಕೊಡೋ ದಿಕ್ಕಿನಲ್ಲಿ ಒಂದು ಬ್ರಿಗೇಡ್ ಆಗ್ಬೇಕು ಅನ್ನಂತ ಕಲ್ಪನೆಯಿಂದ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿ ಪೂರ್ಣ ಚರ್ಚೆ, ನಾಡ್ದು ಒಂದು ಸಭೆ ಮಾಡ್ತೀವಿ, ಅಲ್ಲಿ ಚರ್ಚೆ ಮಾಡ್ತೀವಿ. ಅಲ್ಲಿ ಯಾರ್ಯಾರು ಕರಿಬೇಕು, ಏನು ಏನ್ಕತೆ ತೀರ್ಮಾನನೂ ನಾವು ಮಾಡೋರಿದ್ದೇವೆ. ಅದಾದ ನಂತರ ಮುಂದಿನ ಸಭೆಯಲ್ಲಿ ಯಾವ ದಿನಾಂಕ, ಯಾರ್ಯಾರು ಸ್ವಾಮಿಗಳು ಕರೆಸಬೇಕು, ಯಾವ್ಯಾವ ರಾಜಕಾರಣಿಗಳು ಬರೋದನ್ನ ಕಾಂಟ್ಯಾಕ್ಟ್ ಮಾಡಬಹುದು, ರಾಜಕೀಯೇತರು ಯಾರನ್ನು ಕಾಂಟ್ಯಾಕ್ಟ್ ಮಾಡಬಹುದು, ಇವೆಲ್ಲವೂ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ.